ಮರಳು ಮಾಫಿಯಾ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ. ಮರಳು ಮಾಫಿಯಾ ಕೋರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಚಿಟಗುಪ್ಪ ತಾಲೂಕಿನ ಒಳಕಂಡಿ ಗ್ರಾಮದ ಸಮೀಪ ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ದೊಡ್ಡ ಟಿಪ್ಪರ್ಗಳು ದಾಖಲೆ ರಹಿತವಾಗಿ ಮರಳು ಸಾಗಣೆ ನಡೆಸ್ತಾ ಇರುವ ಕುರಿತು ಶಾಸಕ ಸಿದ್ದಲಿಂಗ ಪಾಟೀಲ್ ಖಚಿತ ಮಾಹಿತಿ ಆಧರಿಸಿ ಪೊಲೀಸ್ ಅಧಿಕಾರಿಗಳ ಸಮೇತ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡು ಇನ್ನು ಮುಂದೆ ಇಂಥ ಪ್ರಕರಣ ನಡೀತಾ ಇರುವುದು ಗಮನಕ್ಕೆ ಬಂದಲ್ಲಿ ಪರಿಸ್ಥಿತಿ ನೆಟ್ಟಗೆ ಇರುವುದಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಹುಮ್ನಾಬಾದ್ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ವಿಶೇಷ ಸಭೆಯಲ್ಲಿ ಮಾತನಾಡಿ ಇದರಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿರುವ ಕುರಿತು ದೂರುಗಳು ಕೇಳಿಬಂದಿವೆ. ಅಂತ ಪ್ರಕರಣ ಕುರಿತು ಅಧಿಕೃತವಾಗಿ ಯಾರಿಂದಲಾದರೂ ದೂರು ಬಂದಲ್ಲಿ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲು ಹಿಂದೇಟನ್ನ ಹಾಕುವುದಿಲ್ಲ ಎಂದು ಸೂಚ್ಯವಾಗಿ ಅಧಿಕಾರಿಗಳಿಗೆ ಸಹಾಯಕ ಆಯುಕ್ತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಂಥ ಅಕ್ರಮ ದಂಧೆಗಳ ಮೇಲೆ ಕಡಿವಾಣ ಹಾಕಿ ಸರ್ಕಾರಕ್ಕೆ ತೆರಿಗೆ ನೀಡದೆ ವಂಚಿಸ್ತಾ ಇರುವ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಪತ್ತೆ ಹಚ್ಚಿ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡ್ರೆ ಇಂಥ ಪ್ರಕರಣ ಮರಿಕಳಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ತಹಶೀಲ್ದಾರರಾದ ಅಜುಮ್ ತಬ್ಸುಮ್ ಸೇರಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀಮಂತರಾವ್ ಎಂಚುರೆ, ಪ್ರಜಾಪವರ್ ಟಿವಿ, ಬೀದ್ರಾ. ತಂಡ ಮಾಡ್ಕೊಂಡಿದ್ದೀವಿ. ನಾವು ಟೀಮ್ ವರ್ಕ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕೆಲವು ಪ್ರೊಸೀಡಿಂಗ್ಸ್ ಡ್ರಾ ಮಾಡಿದ್ವಿ. ಮತ್ತು ನಾಳೆ ಎಸ್ ಎಸ್ ಆರ್ ಕೂಡ ನಮ್ಮೆಲ್ಲರೂ ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಚೆಕ್ ಪೋಸ್ಟ್ ಸ್ಟ್ರಾಂಗ್ ಆಗಿ ಮಾಡೋಣ. ಖಂಡಿತವಾಗಿ ಅದು ಒಂದು ನಾವೆಲ್ಲ ತಾಲೂಕು ಆಫೀಸರ್ಸ್ ಟೀಮ್ ವರ್ಕ್ ಅಟೆಂಡ್ ಮಾಡಿ ನಮ್ಮ ತಾಲೂಕೊಳಗೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗಬಾರ್ದು ಹಾಗೂ ಸಿಟಿ ಲಿಮಿಟ್ಸ್ನಿಂದ ವೆಹಿಕಲ್ಸ್ ಓವರ್ಲೋಡ್ ಆಗಿ ವಿಲೇಜ್ ಲೆವೆಲ್ ಹೋಗಿ ರೋಡ್ ಡ್ಯಾಮೇಜ್ ಮಾಡೋದ್ರಿಂದ ಅಥವಾ ಈ ಥರ ಸಣ್ಣ ಹುಡುಗರಿಗೆ ತೊಂದರೆ ಆಗ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ಗೆ ತೊಂದರೆ ಆಗ್ತಾ ಇದೆ ಅಂದರೆ ಅದು ನಾವು ಒಂದು ಟ್ರಬಲ್ ಶೂಟರ್ ಆಗಿ ನಾವು ಸೊಲ್ಯೂಷನ್ ತೆಗೆದಿದ್ವಿ ಅದಕ್ಕೆ. ಸೊ ಈ ಮೀಟಿಂಗ್ನಲ್ಲಿ ಯಾವ್ಯಾವ ಪ್ರೊಸೀಡಿಂಗ್ಸ್ ಆಗಿದೆ ಆ ಕನ್ಸರ್ನ್ ಆಫೀಸರ್ಸ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರಂತ ಆಶ್ವಾಸನೆ ಕೊಡ್ತೀನಿ ಸರ್. ಅದೇ ರೀತಿಯಾಗಿ ಇದು ಎಲ್ಲ ಇಲಾಖೆದವರು ಕೈ ಜೋಡಣೆ ಮಾಡಿ ಟೀಮ್ ವರ್ಕ್ ಆಗಿ ಮಾಡಿ ಸಾಕಷ್ಟು ಚಾಲೆಂಜಸ್ ನಾವು ಹುಮ್ನಾಬಾದ್ ತಾಲೂಕಿನಲ್ಲಿ ಬಂದಿದ್ದಾಗಲೂ ಕೂಡ ನಾವು ಟೀಮ್ ವರ್ಕ್ ಆಗಿ ಮಾಡಿ ಎಲ್ಲ ಚಾಲೆಂಜಸ್ಸಿಗೆ ಸಾಲ್ವ್ ಮಾಡ್ತೀವಿ. ಇದನ್ನು ಕೂಡ ಒಂದು ದೊಡ್ಡ ಚಾಲೆಂಜ್ ಇದೆ ನಮ್ಮೆಲ್ಲರ ಮುಂದೆ. ಅದನ್ನು ಕೂಡ ಶಾರ್ಟ್ ಆಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿಗಲ್ ಮೈನಿಂಗ್ ಆಗಬಾರ್ದು ಅಥವಾ ಇಲ್ಲಿಗಲ್ ಇದು ಸ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಬಾರ್ದು, ರೆಡ್ ಸ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಬಾರ್ದು, ರೆಡ್ ಸೋಪ್ ಹಾಗೂ ಈ ಥರ ಯಾವುದೇ ಇಶ್ಯೂಸ್ ಇರಲಿ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ನಾವು ಒಂದು ಆಶ್ವಾಸನೆ ಕೊಡ್ತಾ ಇದ್ದೀವಿ ಸರ್. ಮುಂದಿನ